ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಮ್ಮ ಶಿವಾನಿ, ಮನೆ ಮಗನ ಥರ ಕೈ ಹಿಡಿದು ಕರ್ಕೊಂಡು ಬರ್ತಾ ಇದೆಯಲ್ಲ? ಮನೆ ಮಗನ ಮನೆ ಒಳಗಡೆ ಹೀಗೆ ತಾನೇ ಕರ್ಕೊಂಡು ಬರಬೇಕು. ಈ ಅಭಯ್ ಬರೀ ಅಭಯ್ ಅಲ್ಲ, ಅಭಯ್ ರೂಪದಿಂದ ಇನ್ನೊಂದು ರೂಪ ಇದೆ. ಅದೇ ನನ್ನ ತ್ರಿಶೂಲ್. ನನಗೆ ಗೊತ್ತಿಲ್ಲದೆ ಈ ಮನೇಲಿ ಏನೋ ನಡೀತಾ ಇದೆ. ಯಜಮಾನರು ಬೇಟೆ ಆಡಕ್ಕೆ ಹೋಗ್ಬೇಕಾದ್ರೆ ಯಾವತ್ತೂ ನನ್ನನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಈ ಸಲ ಯಾಕೆ ಬಿಟ್ಟೋದ್ರು? ನಿನ್ನೆ ರಾತ್ರಿ ಅವರ ನಡತೆ, ಮಾತು ಎಲ್ಲ ಬೇರೆ ಥರನೇ ಇತ್ತು. ಅಭಯ್ ಬೇರೆ ಕಾಣಿಸ್ತಾ ಇಲ್ಲ. ಅವನು ತ್ರಿಶೂಲ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದ. ಕೆಲಸ ಮುಗಿಸಿ ಹೋಗಿದ್ದಿದ್ರೆ ಅದಕ್ಕೊಂದು ಕಾರಣ ಇರ್ತಾಯಿತ್ತು. ಆದರೆ ಅವನು ಹೋಗಿರೋದಕ್ಕೆ ಕಾರಣನೇ ಇಲ್ಲ. ಅವನ ಮೊಬೈಲು, ಬಟ್ಟೆ ಎಲ್ಲ ಇಲ್ಲೇ ಉಳ್ಕೊಂಡಿದೆ. ಹಾಗಾದರೆ ಅಭಯ್ ಎಲ್ಲೋದ? ಅವನು ಕಾಣಿಯಾಗಿರೋದಕ್ಕೆ ನಮ್ಮ ಮನೆಯವರೇನಾದರೂ ಕಾರಣ ಆಗಿರ್ಬೋದಾ? ಯಾರಿರ್ಬೋದು? ಈ ಗುರುಗಳನ್ನ ನಂಬ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನನಗೆ ಅವ್ರೇನು ಸಹಾಯನೇ ಮಾಡ್ತಾ ಇಲ್ಲ. ನಾನೇ ಹೇಗಾದರೂ ಕಂಡುಹಿಡಿಬೇಕು. ಕಂಡುಹಿಡಿತೀನಿ. ಮೊದಲು ಯಜಮಾನ್ರ ಹತ್ರ ಮಾತಾಡ್ತೀನಿ. ಅಲ್ಲ ತ್ರಿಶೂಲ್, ಪ್ರತಿದಿನ ನಾನು ನಿನಗೆ ನಾನು ತ್ರಿಶೂಲ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ನೀನು ಮುಂದೆ ಕೂತು ಒಂದು ದಾರಿ ಕಾಯ್ತಾ ಇದ್ದೆ. ಹಾಗೆಲ್ಲ ನೀನು ಒಂದೇ ಒಂದ್ಸಲ ನಾನೇ ನೀನು ತ್ರಿಶೂಲ್, ನಾನೀಗ ಅಭಯ್ ರೂಪದಲ್ಲಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ವಾ? ಹಾಗೆ ಹೇಳಿದ್ರೆ ನಾನೇನಾದ್ರು ನಿನಗೆ ಬೈತಿದ್ನ? ನಿನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹಠ ಮಾಡ್ತಿದ್ನ? ಯಾಕೆ ನನಗೆ ಹೇಳಲಿಲ್ಲ? ಏನಾಯ್ತು? ಕೋಪನಾ? ನಾನು ನಿನ್ಮೇಲೆ ಅಷ್ಟೆಲ್ಲ ಕೂಗಾಡ್ದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ತ್ರಿಶೂಲ್, ಒಂದೇ ಒಂದ್ಸಲ ಕ್ಷಮಿಸ್ಬಿಡು. ನಾನು ನಿನ್ ಯಾವತ್ತೂ ತಪ್ಪು ಮಾಡಲ್ಲ. ಅಭಯ್, ನಿಂತ್ಕೋ. ಅಭಯ್, ತ್ರಿಶೂಲ್ ಒಂದ್ ನಿಮಿಷ. ಯಾಕೆ ನನ್ನ ಮೇಲೆ ಬೇಜಾರಾ? ತ್ರಿಶೂಲ್? ನಿನ್ ಮೇಲೆ ಕೋಪ ಮಾಡ್ಕೊಂಡೆ ಅಂತನಾ? ನಿನ್ನ ಹತ್ರನೇ ಮಾತಾಡ್ತಿರೋದು. ನನಗೆ ಗೊತ್ತಿರ್ಲಿಲ್ಲ ನೀನೇ ನನ್ನ ಆದಿಶೇಷ ಅಂತ. ನನಗೆ ಗೊತ್ತಿರ್ಲಿಲ್ಲ ತ್ರಿಶೂಲ್, ನನ್ನ ಕ್ಷಮಿಸ್ಬಿಡು. ಒಂದೇ ಒಂದ್ಸತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನೇ ನೀನ್ ತ್ರಿಶೂಲ್ ಅಂತ ಹೇಳ್ಬೋದಾಗಿತ್ತಲ್ವಾ? ತ್ರಿಶೂಲ್, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ತ್ರಿಶೂಲ್, ಅಭಯ್ ಒಂದ್ ನಿಮಿಷ. ಅಭಯ್ ನೋಡು, ನೀನು ಈಗ ಅಭಯ್ ಆಗಿರ್ಬೋದು, ಆದ್ರೆ ಇದಕ್ಕೂ ಮುಂಚೆ ನೀನ್ ನನ್ನ ತ್ರಿಶೂಲ್ಗೂ ಮುಂಚೆ ನೀನ್ ಏನಾಗಿದೆ ಗೊತ್ತಾ? ಅಭಯ್, ಅಯ್ಯೋ, ನೀನು ಈ ಲೋಕದವನೇ ಅಲ್ಲ, ನೀನು ನಾಗಲೋಕದವನು, ನಾಗಲೋಕದ ಮಹಾರಾಜ. ನೀನು ನನ್ನ ಆದಿಶೇಷ. ತ್ರಿಶೂಲ್, ನಿಂತ್ಕೋ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಹೋದ ಜನ್ಮದಲ್ಲಿ, ಈ ಜನ್ಮದಲ್ಲಿ ನಾನೇ ನಿನ್ನ ಹೆಂಡತಿ, ನೀನೇ ನನ್ನ ಆದಿಶೇಷ. ಯಾಕೆ ಹಾಗೆ ನೋಡ್ತಿದ್ಯಾ ತ್ರಿಶೂಲ್? ನಿನಗೊಂದು ಶಾಪ ಆಯ್ತು. ಅದು ಈ ರೂಪಕ್ಕೆ ಬಂದ್ಮೇಲೆ ದೂರ ಆಗಿದೆ. ನೀನು ಸಾಮಾನ್ಯ ಮನುಷ್ಯ ಅಲ್ಲ, ನೀನು ಇಚ್ಛಾಧಾರಿ ನಾಗ. ತ್ರಿಶೂಲ್, ನಿಂತ್ಕೋ. ತ್ರಿಶೂಲ್, ಯಜಮಾನ್ರೆ. ಏನು ಅಂದಿಶ? ರಾತ್ರಿ ಏನಾಯ್ತು? ರಾತ್ರಿ ಏನಾಯ್ತಾ? ಅಲ್ಲ, ಭೇಟಿ ಆಯ್ತಾ ಅಂತ. ಅಂದರೆ ಗನ್ ತೊಗೊಂಡು ಒಬ್ಬರೇ ಹೋಗ್ತಾ ಇರಲ್ಲ. ಯಾವತ್ತೂ ಡೈರೆಕ್ಟಾಗಿ ನನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ. ಈ ಸಲ ಬಿಟ್ಟು ಹೋಗ್ಬಿಟ್ರಲ್ಲ, ಅದಕ್ಕೆ ಕೇಳಿದೆ. ಕೆಲವು ಸಲ
ಒಬ್ಬನೇ ಬೇಟೆ ಆಡೋದ್ರಲ್ಲಿ ಮಜಾನೇ ಬೇರೆ. ಅದಕ್ಕೆ ಇತ್ತೀಚೆಗೆ ನಾನು ಒಬ್ಬನೇ ಬೇಟೆಗೆ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ? ಓಹೋ, ಏನೋ ಕೇಳಬೇಕು ಅಂತ ಬಂದಿರೋ ಆಗಿದೆ. ಅಲ್ಲ ಯಜಮಾನ್ರೆ, ಕೇಳು. ಅದೇ ಯಜಮಾನ್ರೆ, ನೀವು ಬೇಟೆಗೆ ಹೋದಾಗಿಂದ ಅಭಯ್ ಮನೇಲಿ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅಭಯ್ನ ಕರೆಸಿದ್ದು ನೀವು, ಮನೆಯವರೆಲ್ಲ ಅವನ ಮನೆಯಿಂದ ಹೊರಗಡೆ ಕಳಿಸ್ಬೇಕಾದ್ರೆ ಅವನ ಮನೇಲಿ ಉಳಿಸ್ಕೊಂಡಿದ್ದು ನೀವು. ಈಗ ಅವನು ಕಾಣೆಯಾಗಿದ್ದಾನೆ, ಕಾಣಿಸ್ತಾ ಇಲ್ಲ, ಆದರೂ ನೀವು ಸುಮ್ಮನೆ ಇದ್ದೀರಾ. ಅದಕ್ಕೆ ಕೇಳಿದೆ. ಓ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿನಗೆ ನನ್ನ ಮೇಲೆ ಅನುಮಾನ ಬರ್ತಾ ಇದೆಯಾ? ಚ ಹಾಗಲ್ಲ ಯಜಮಾನ್ರೆ, ನಿಮಗೂ ತಿಳಿಸ್ದೆ ಅವರೆಲ್ಲ ಹೋಗೋದಕ್ಕೆ ಸಾಧ್ಯ? ಏನು ನಿನ್ನ ಮಾತಿನ ಅರ್ಥ? ಅಂದರೆ ತ್ರಿಶೂಲ್ ಕಾಣಿಯಾಗಿದ್ದಾನೆ, ಅವನ್ನ ಕರ್ಕೊಂಬರೋದು ನನ್ನ ಜವಾಬ್ದಾರಿ ಅಂತ ಹೇಳಿದರು. ಸಿಕ್ಕಿದ್ದಾಗೆ ಅವ್ರು ಕಾಣಿಯಾಗಿದ್ದಾರೆ ಅಂದರೆ ಅನುಮಾನ ಬರುತ್ತಲ್ವಾ, ಅದಕ್ಕೆ ಕೇಳಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿನಗೆ ನನ್ನ ಮೇಲೆ ಅನುಮಾನ ಬರೋದು ಸಹಜನೇ. ಮನೆಗೆ ಸಂಬಂಧನೇ ಪಟ್ಟಿಲ್ದಿರೋರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ? ನಿನ್ನ ಸುತ್ತಮುತ್ತ ಇರೋರ ಬಗ್ಗೆ ಮೊದಲು ಯೋಚನೆ ಮಾಡು. ಇವನ ಮಾತು, ನಡತೆ ಎಲ್ಲ ವಿಚಿತ್ರವಾಗಿದೆಯಲ್ಲ. ಮನೇಲಿ ಇಲ್ಲದೆ ಇರೋರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ತ್ರಿಶೂಲು ಮನೇಲಿಲ್ಲ, ಅವನ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದ? ಇವನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ಅದೇನು ಅಂತ ಕಂಡುಹಿಡಿಬೇಕು. ನಡೀತೀನಿ. ತ್ರಿಶೂಲ್ ನಿಂತ್ಕೋ. ತ್ರಿಶೂಲ್ ನೀನೇ ನನ್ನ ಆದಿಶೇಷ. ಅರ್ಥ ಮಾಡ್ಕೋ ತ್ರಿಶೂಲ್. ಜೈ ಭೋಲೆನಾಥ. ಸ್ವಾಮಿಗಳೇ ಇವ್ನಿಗೆ ಯಾಕೆ ನನ್ನ ಯಾವ ಮಾತು ಅರ್ಥ ಆಗ್ತಿಲ್ಲ? ನಿನ್ನ ಯಾವ ಮಾತುಗಳು ಇವನಿಗೆ ಅರ್ಥವಾಗದ ಶಿವಾನಿ. ಅವನ ಮತಿ ಕ್ಷುದ್ರ ಶಕ್ತಿಗಳ ನಿಯಂತ್ರಣದಲ್ಲಿದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಈಗ ಇವನು ಅವರ ಆಯುಧವಾಗಿ ಪರಿವರ್ತನೆಗೊಂಡಿದ್ದ. ನಿನ್ನ ಮಾತುಗಳು ಇವನ ಕಿವಿಗೆ ಬಿದ್ದರೋ ಇವನ ಮನಸ್ಸಿಗೆ ಬೀಳುವುದಿಲ್ಲ. ಏನಾದ್ರೂ ಮಾಡಿ ಸ್ವಾಮಿಗಳೇ, ಇವನಿಗೆ ಬಂದಿರೋ ತೊಂದರೆನ ದೂರ ಮಾಡಿ. ಎಲ್ಲ ಸತ್ಯನೂ ನಾನು ಇವನಿಗೆ ಹೇಳಬೇಕು. ಇವನ ಆದಿಶೇಷ ಅನ್ನೋದು ಅವನಿಗೆ ಗೊತ್ತಾಗಬೇಕು. ನಾಗಮಣಿಯ ಶಕ್ತಿಯನ್ನು ಪಡೆದುಕೊಳ್ಳುವ ಸಲುವಾಗಿ ಇವನನ್ನು ಆಯುಧವನ್ನಾಗಿ ಬಳಸಿಕೊಳ್ಳುತ್ತಿದ್ದಾನೆ. ಯಾರು ನನ್ನ ತ್ರಿಶೂಲ್ನ ಇಂಥ ಸ್ಥಿತಿಗೆ ತಂದಿರೋದು? ಇವನು ಪೂರ್ವ ಸ್ಥಿತಿಗೆ ಮರಳದೆ ನಮ್ಮ ಶತ್ರು ಯಾರೆಂದು ತಿಳಿಯದು. ಮುಂದಿನ ನಾಗ ಪೌರ್ಣಮಿಯ ಒಳಗಾಗಿ ಇವನ ಪೂರ್ವ ಸ್ಥಿತಿಗೆ ತರುತ್ತಿದ್ದರೆ ತ್ರಿಶೂಲನ ದೇಹಕ್ಕೆ ಇವನ ಆತ್ಮವನ್ನು ಸೇರಿಸುವುದು ಅಸಾಧ್ಯವಾಗಬಹುದು. ಇಲ್ಲ ಸ್ವಾಮಿಗಳೇ, ಇವನ ಮನಸ್ಸನ್ನ ಸರಿ ಮಾಡೋದಕ್ಕೆ ಏನಾದ್ರೂ ಪರಿಹಾರ ನೀಡಿ. ಮಂತ್ರ ತಂತ್ರದಿಂದ ಯಾವ ಕೆಲಸವೂ ಆಗುವುದಿಲ್ಲ. ಇವನ ಪೂರ್ವ ಸ್ಥಿತಿಯನ್ನು ಎಚ್ಚರಗೊಳಿಸೋಕೆ ಕೇವಲ ನಿನ್ನಿಂದ ಮಾತ್ರ ಸಾಧ್ಯ. ನಾಗಮಣಿಯ ವಿಚಾರವಾಗಿ ಇವನ ಬಳಿ ಮಾತಾಡ ನಿಮ್ಮಿಬ್ಬರ ಪ್ರೀತಿಯ ವಿಚಾರ
ದಮಯಂತಿ, ಪೂಜೆ ಆಯ್ತಾ? ಹಾಂ ಅತ್ತೆ. ಏನು ಮುಖದಲ್ಲಿ ತುಂಬ ಖುಷಿ ಕಾಣ್ತಾ ಇದೆಯಲ್ಲ, ಏನು ಸಮಾಚಾರ? ಅತ್ತೆ, ಇವತ್ತು ನನ್ನ ಮಗ ತ್ರಿಶೂಲ್ ಮನೆಗೆ ಬರ್ತಾನೆ ಅಂತ ನನ್ನ ಮನಸ್ಸು ಪದೇ ಪದೇ ಹೇಳ್ತಾ ಇದೆ. ಇಷ್ಟು ದಿನ ಅವನು ಮನೇಲಿ ಇದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಆದರೆ 2 ದಿನದಿಂದ ಅವನು ಮನೆ ಬಿಟ್ಟು ಹೋಗಿದ್ದಾನೆ. ಅವನಿಗೇನೋ ತೊಂದರೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಇವತ್ತವನು ಮನೆಗೆ ಬರ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅತ್ತೆ. ತಾಯಿ ಕರುಳು ಇಷ್ಟು ದಿನ ಅಭಯ್ ಇಲ್ಲಿದ್ದ, ಹಾಗಾಗಿ ತ್ರಿಶೂಲ್ ಮನೆಯಲ್ಲಿದ್ದ ಅನ್ನಿಸ್ತಾ ಇತ್ತು. ಆದ್ರೆ ಈಗ ಅವನಿಲ್ಲ ಅನ್ನೋದಕ್ಕೆ ಆತಂಕ ಅಷ್ಟೇ. ಇವತ್ತು ಅಭಯ್ ಬರ್ತಾನೆ, ಅದಕ್ಕೆ ತ್ರಿಶೂಲ್ ಬರ್ತಾ ಇದ್ದಾನೆ ಅನ್ನಿಸ್ತಾ ಇದೆ ಅಷ್ಟೇ. ತಾಯಿ ಕರಳಿಗೆ ಅನಿಸುತ್ತೆ ಅಂದರೆ ಅವನು ಬಂದೇ ಬರ್ತಾನೆ ದಮಯಂತಿ. ಅಲ್ಲ, ಮನೆ ನಮ್ಮನ್ನೆಲ್ಲ ಬಿಟ್ಟು ಅವನು ಎಲ್ಲಾದ್ರೂ ಹೋಗಕ್ಕೆ ಸಾಧ್ಯನಾ? ಇಲ್ಲ ತಾನೇ. ಇಪ್ಪತ್ನಾಲ್ಕು ವರ್ಷದ ಹಿಂದೆ ಮನೆ ಬಿಟ್ಟು ಹೋದ ಧನಂಜಯನೇ ವಾಪಸ್ ಬಂದಿದ್ದಾನೆ. ಇನ್ನು ತ್ರಿಶೂಲ್ ಮನೆ ಬಿಟ್ಟು ಹೋಗಿ 3-4 ತಿಂಗಳು ಆಗಿಲ್ಲ. ಅವನು ಬರದೇ ಇರ್ತಾನ ಅಲ್ವಾ ಧನಂಜಯ? ಏನಂತೆ ಧನಂಜಯ? ಹೌದೌದು, ಬರಲೇಬೇಕು. ಆಮೇಲೆ ಈ ಮನೆಯಲ್ಲಿರೋ ನಕಲಿಗಳನ್ನೆಲ್ಲ ಒದ್ದು ಆಚೆ ಹಾಕಬೇಕು. ಏ ಧನಂಜಯ್, ಯಾರನ್ನೋ ಒದ್ದು ಹೊರಗೆ ಹಾಕ್ತೀಯ? ನಾವೇನೋ ಮಾತಾಡಿದ್ರೆ ನೀನೇನೋ ಮಾತಾಡ್ತಾ ಇದೆಯಲ್ಲ, ಸುಮ್ಮನಿರು. ದಮಯಂತಿ, ಪೂಜೆಗೆ ಹೋಗಿದ್ಲಲ್ಲ ಶಿವಾನಿ, ಬಂದ್ಲ ಮನೆಗೆ? ಸತ್ತವಳು ಮತ್ತೆ ವಾಪಸ್ ಬರಕ್ಕೆ ಹೇಗೆ ಸಾಧ್ಯ? ಅವಳ ಕತೆ ನೆನ್ನೆ ರಾತ್ರಿನೇ ಮುಗ್ದೋಗಿರತ್ತೆ. ಮಾಯಾ, ಏನು ಹೇಳ್ತಿದ್ದೆ ನೀನು? ಸತ್ಯ ಹೇಳ್ತಾ ಇದ್ದೀನಿ, ಅವಳ ಕತೆ ನೆನ್ನೆನೆ ಮುಗ್ದೋಗಿದೆ. ಅವಳು ಮತ್ತೆ ಹೇಗೆ ಬರಕ್ಕೆ ಸಾಧ್ಯ? ಓ, ಶಿವಾನಿನೇ ಬಂದ್ಲಲ್ಲ, ಬಮ್ಮ. ಆದಿಶೇಷನನ್ನ ವಶ ಮಾಡಿಕೊಂಡು ನನ್ನ ನಿಯಂತ್ರಣದಲ್ಲಿಟ್ಕೊಂಡ್ರು. ನಾಗಮಣಿಯನ್ನ ನನ್ನ ಸುಪರ್ದಲ್ಲಿಟ್ಕೊಂಡ್ರು. ಅದರ ಶಕ್ತಿನ ಒಲಿಸ್ಕೊಳಕ್ಕಾಗ್ತಾ ಇಲ್ಲ. ಅದಾಗಬೇಕು ಅಂದ್ರೆ ಮಾನವ ರೂಪಿ ಆದಿಶೇಷನಿಂದ ನಾಗಮಣಿಗೆ ಶಕ್ತಿ ತುಂಬಬೇಕು. ಮಾನವ ರೂಪಿ ಆದಿಶೇಷ ಯಾರು ಅಂತ ತಿಳಿಬೇಕು. ಕಾಳಿಕಾದೇವಿ, ಆ ಮಾನವ ರೂಪಿ ಆದಿಶೇಷ ಯಾರು ಅಂತ ತಿಳಿಸು. ಆ ದೇಹ ಯಾವುದು ಅಂತ ತಿಳಿಸು. ಏನಮ್ಮ ಶಿವಾನಿ, ಮನೆ ಮಗನ ಥರ ಕೈ ಹಿಡಿದು ಕರ್ಕೊಂಡು ಬರ್ತಾ ಇದೆಯಲ್ಲ? ಮನೆ ಮಗನ ಮನೆ ಒಳಗಡೆ ಹೀಗೆ ತಾನೇ ಕರ್ಕೊಂಡು ಬರಬೇಕು. ಏನು ಏನು ಹೇಳಿದೆ ನೀನು? ಮನೆ ಮಗನ? ಯಾರು ಮನೆ ಮಗ? ಇಷ್ಟು ದಿನ ಅರ್ಥ ಆಗದಿದ್ದ ವಿಷಯ ಅರ್ಥ ಆಗಿದೆ. ಅದನ್ನು ನಿಮ್ಮೆಲ್ರಿಗೂ ಹೇಳೋ ಸಮಯ ಕೂಡ ಬಂದಿದೆ. ಯಾವ ವಿಷಯ ಅದು? ನಮಗೆ ಗೊತ್ತಾಗ್ದಿರೋ ವಿಷಯ ಯಾವುದದು? ಅಭಯ್ ಬರೀ ಅಭಯ್ ಅಲ್ಲ, ಈ ಅಭಯ್ ಬರೀ ಅಭಯ್ ಅಲ್ಲ, ಅಭಯ್ ರೂಪದಿಂದ ಇನ್ನೊಂದು ರೂಪ ಇದೆ.
ನಾನು ತ್ರಿಶೂಲ್. ಏನ್ ಹೇಳ್ತಾ ಇದೆಯಾ ಶಿವಾನಿ? ಇವನು ನನ್ನ ಮಗ ತ್ರಿಶೂಲ್ ಆಗಕ್ಕೆ ಹೇಗೆ ಸಾಧ್ಯ? ಅಮ್ಮ, ತ್ರಿಶೂಲ್ ಆತ್ಮ ಈ ದೇಹ ಸೇರಿದೆ. ಮಂತ್ರವಿದ್ಯೆ ಪ್ರಕಾರ ಇದನ್ನ ಪರಕಾಯ ಪ್ರವೇಶ ಅಂತ ಹೇಳ್ತಾರೆ. ಹಾಗಾಗಿ ತ್ರಿಶೂಲ್ ಅಭಯಾಗಿ ಬದಲಾಗಿದ್ದಾನೆ. ಈ ಮನೆಗೆ ಅಭಯ್ ತ್ರಿಶೂಲ್ ಹುಡ್ಕಕ್ಕೆ ಬರಲಿಲ್ಲ. ತ್ರಿಶೂಲ್ ಆಗೇ ಬಂದಿದ್ದಾನೆ. ಏನಮ್ಮ ಹೇಳ್ತಿದ್ಯಾ ನೀನು? ಅಲ್ಲ, ಇಂಥ ಸೀನು ಸಿನಿಮಾದಲ್ಲಿ ಬಂದ್ರೆ ನಾವು ನಂಬಲ್ಲ, ಅಂಥದ್ರಲ್ಲಿ ನಿಜದಲ್ಲಿ ಬಂದು ಹೇಳಿದ್ರೆ ನಾವು ನಂಬೇಕಾ? ಏನು ತಮಾಷೆ ಮಾಡ್ತಿದ್ಯಾ? ಗೋವಿಂದ, ಇವಳು ಮಾಡ್ತಾ ಇರೋದು ತಮಾಷೆ. ಇವನು ಯಾರು ಅಂತ ಎಲ್ಲರ ಮುಂದೆ ಬಾಯಿ ಬಿಡಿಸ್ತೀನಿ ನೋಡು. ಏಯ್, ನೀನು ತ್ರಿಶೂಲ? ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಬೇಡ, ನಿಲ್ಸಿ. ಶಿವಾನಿ, ಮನೆ ಮಗನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ದೆ. ಅದಕ್ಕೆ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡದೆ ಹಾಗೆ ನಿಂತಿದ್ಯಾ? ಏನಿದ್ರ ಅರ್ಥ? ಅಲ್ಲಮ್ಮ ಶಿವಾನಿ, ಇವನು ಮನೆ ಮಗ ಹೇಗಾಗ್ತಾನೆ? ಅಭಯ್ ತ್ರಿಶೂಲ್ ಅನ್ನೋ ಸತ್ಯ ಶಿವಾನಿಗೆ ಗೊತ್ತಾಗಿದೆ. ಸುತ್ತ ಇರೋ ಶತ್ರುಗಳು ಯಾರು ಅಂತ ತಿಳಿದೆ. ಸತ್ಯ ಹೇಳಿದ್ರೆ ಅದರಿಂದ ಅಪಾಯ ಜಾಸ್ತಿ ಅಬ್ಬಾಯಿಗೆ. ಎಲ್ಲ ನೆನಪಾಗೋವರೆಗೂ ಸುಮ್ಮನೆ ಇರೋದೇ ಸರಿ. ನಿನ್ನನ್ನೇ ಕೇಳ್ತಾ ಇರೋದು. ಏನಾಯ್ತು? ಅಲ್ಲ, ಅದು ಈ ಮನೆ ಮಗನ ಕೈ ಹಿಡಿದು ಕರ್ಕೊಂಡು ಬರ್ತೀನಿ ಅಂತ ಬಂದವರು ಅಭಯ್. ಆ ಕೆಲಸ ಪೂರ್ತಿ ಆಗೋವರೆಗೂ ಅವ್ರು ಇಲ್ಲೇ ಇರ್ತಾರೆ. ಎಲ್ಲ ನೀನೇ ಮಾತಾಡ್ತಿದ್ದೀಯಲ್ಲ, ಇವನಿಗೇನಾಯ್ತು? ಇವನೇ ಮಾತಾಡ್ಬೋದಲ್ಲ? ಅದು ಅವ್ರಿಗೆ ಹುಷಾರಿಲ್ಲ ಅನ್ಸುತ್ತೆ, ಏನು ಮಾತಾಡ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತನೂ ಗೊತ್ತಾಗದೆ ಒಂದು ಕಡೆ ಮಂಕಾಗಿ ನಿಂತಿದ್ರು. ಅದಕ್ಕೆ ಮನೆಗೆ ಕರ್ಕೊಂಡು ಬಂದೆ ಅಷ್ಟೆ. ಅದು ಅಲ್ಲದೆ ಅವ್ರ ಹೆಸರೇ ಸರಿಯಾಗಿ ಹೇಳಕ್ಕಾಗ್ತಿಲ್ಲ. ಅಲ್ಲ, ಇವನೇ ಯಾರು ಅಂತ ಗೊತ್ತಿಲ್ಲದೆ ಇರುವಾಗ ಇವನು ತ್ರಿಶೂಲ್ನ ಹೇಗೆ ಕಂಡಿಡಿತಾನೆ? ಅಲ್ಲ, ಈ ಥರ ಇರೋರನ್ನ ಆಸ್ಪತ್ರೆ ಸೇರಿಸ್ಬಿಟ್ಟು ಮನೆಗೆ ಕರ್ಕೊಂಬಂದಿದ್ಯಾ? ಇವ್ರಿಗೆ ಬಂದಿರೋ ಸಮಸ್ಯೆ ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರೂ ಸರಿ ಹೋಗಲ್ಲ. ಅದನ್ನ ಈ ಮನೇಲಿದ್ದೇ ಸರಿ ಮಾಡಬೇಕು. ಈ ಮನೆ ಮಗನ ಬಗ್ಗೆ ಕಂಡು ಹಿಡಿಯೋಕೆ ಬಂದು ಇವ್ರಿಗೆ ತೊಂದರೆ ಆಗಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಇವ್ರ ಸಹಾಯಕ್ಕೆ ನಿಲ್ಬೇಕಲ್ವಾ? ದಯವಿಟ್ಟು ಯಾರು ಇವ್ರನ್ನ ಇಲ್ಲಿಂದ ಹೋಗು ಅಂತ ಹೇಳ್ಬೇಡಿ. ಬನ್ನಿ ಹೋಗೋಣ.
ಶಿವಾನಿ ಅಭಯ್ನ ಮನೆಯಿಂದ ಆಚೆ ಹಾಕಬೇಕು ಅನ್ಕೊಂಡೋಳು ಅವಳೇ ಅವನನ್ನ ಮತ್ತೆ ಮನೆಗೆ ಕರ್ಕೊಂಡ್ಬಂದಿದ್ದಾಳೆ. ಇದ್ರ ಹಿಂದೆ ಇರೋ ಮರ್ಮ ಆದ್ರೂ ಏನಿರ್ಬೋದು? ನನಗೂ ಅರ್ಥ ಆಗ್ತಿಲ್ಲ ಮಾಯ. ಅವನೇನೋ ಒಂಥರ ವಿಚಿತ್ರವಾಗಿದ್ದಾನೆ. ಅವನ ನಡವಳಿಕೆ ಮಾತುಗಾರಿಕೆ ಎಲ್ಲ ಒಂಥರ ಅಯೋಮಯವಾಗಿದೆ. ಅಲ್ಲ, ಅವನ ಪರಿಸ್ಥಿತಿ ನಿಜಕ್ಕೂ ಆಗಿದೆಯೋ ಅಥವಾ ಅವನು ನಾಟಕ ಮಾಡ್ತಾ ಇದ್ದಾನೋ ಗೊತ್ತಾಗ್ತಾ ಇಲ್ಲ ನನಗೆ. ಒಂದಂತೂ ಸತ್ಯ ಅಂಕಲ್, ಅವಳು ಅವನನ್ನ ಮನೇಲೇ ಉಳಿಸ್ಕೊಂಡಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಯಾವುದೋ ಒಂದು ಬಲವಾದ ಕಾರಣ ಇರಲೇಬೇಕು. ಅಪ್ಪಿ ತಪ್ಪಿ ಅವಳಿಗೆ ಅವನೇ ಆದಿಶೇಷ ಅಂತ ತಿಳಿದಿರ್ಬೋದಾ? ಅವಳಿಗೆ ಅವನೇ ಆದಿಶೇಷ ಅಂತ ಗೊತ್ತಾದರೆ ಅವನಿಗೆ ಎಲ್ಲ ರಹಸ್ಯನೂ ಹೇಳ್ತಾಳೆ ತಾನೇ ಅವಳು. ಅವಳಿಗೆ ಅವನೇ ತನ್ನ ಪೂರ್ವಜನ್ಮದ ಸಂಗಾತಿ ಅನ್ನೋ ವಿಷಯ ತಿಳಿಯೋದಿಲ್ವ? ಹಾಗೆ ತಿಳಿದ ಮೇಲೆ ನಮಗೆ ಉಳಿಗಾಲ ಇದೆಯಾ? ಅಂಕಲ್, ನೀವಿನ್ನೂ ಬದುಕಿದ್ದೀರಾ ಅಂದ್ರೆ ಅವ್ರಿಗಿನ್ನೂ ಸತ್ಯ ತಿಳಿದಿಲ್ಲ ಅಂತ ಅರ್ಥ. ಯಾವುದಕ್ಕೂ ನಾವು ಸುಮ್ಮನೆ ಇರಬಾರ್ದು. ಸತ್ಯ ಏನು ಅಂತ ತಿಳ್ಕೊಳ್ಳೇಬೇಕು.